ವೇದಾಂತ ಗುರು ಸೋದರ ಅವರ ಪರಂಪರೆಯಿಂದ ಒಬ್ಬ ಅಜ್ಜ ಸನ್ಯಾಸಿ ಸಾಯುವ ಕಾಲಕ್ಕೆ ಅವರಿಗೆ ನೋಡಪ್ಪ, ನಾವು ದೇವರನ್ನ ಏನೂ ಅವನಲ್ಲಿ ಗುಣಗಳಿಲ್ಲ ಅಂತ ಚಿಂತಿಸಿ ಏನು ಹೇಗೆ ಉಪಾಸನೆ ಮಾಡುದು? ಯಾರು? ಸಹಸ್ರಾಕ್ಷ, ಸಹಸ್ರಪಾದ. ನೀವು ಅಲ್ಲಿ ಯೋಚನೆ ಮಾಡಿ, ಸಹಸ್ರ ಶೀರ್ಷನ ಆದ್ಮೇಲೆ ಸಹಸ್ರ ಪುರುಷ ಸಹಸ್ರಾಕ್ಷ ಹೇಗಾಗ್ತಾನೆ? 2000 ಕಣ್ಣಾಗ್ಬೇಕಲ್ವಾ? ಒಂದ್ ತಲೆಗೆ ಒಂದ್ ಕಣ್ಣ. ಅದನ್ನ ಹೆಂಗಾದ್ರೂ ಡಿಕೋಡ್ ಮಾಡಿ. ಅದ್ರ ದೀಕ್ಷೆ ಆಗಿದ್ದಿಲ್ಲ ಯಾವ ಊರಲ್ಲಿ? ಅದು ಕೇರಳದಲ್ಲಿ ಇದೆ ಇವತ್ತಿಗೆ. ಆ ಭಾಗದಲ್ಲಿ ಇವತ್ತಿಗೂ ಆ ಮನೆತನದವರು ಸುಮಾರು 900 ವರ್ಷದಿಂದ ಅದೇ ಮನೆತನದವರು ಅಲ್ಲೇ ವಾಸವಾಗಿದ್ದಾರೆ. ಅದು ಹಳ್ಳಿ ಅಂದ್ರೆ ಪರಮ ಹಳ್ಳಿ. ಶಾರ್ಟ್ಲಿ ಭಾಷ್ಯ ಅಂದ್ರೆ ಏನು? ಭಾಷ್ಯ ಅಂದ್ರೆ ಸಾಧನೆಯ ದಾರಿಗೆ ಬೇಕಾದ ಪ್ರಮುಖವಾದ ಗ್ರಂಥಗಳು. ಯಾರು ಆಚಾರ್ಯರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೋ, ಫಾಲೋ ಮಾಡ್ತಾರೋ, ಅವರೆಲ್ಲ ಕಂಪ್ಲೀಟ್ಲಿ ವಿಷ್ಣು ಭಕ್ತರು. ಆದ್ರೆ ಅದಕ್ಕೆ ಕಾರಣ ಅವರ ಅಧ್ಯಯನದ ಕೊರತೆ. ರುದ್ರನನ್ನ ಉಪಾಸನೆ ಮಾಡೋದಿಲ್ಲ, ರುದ್ರದೇವರ ಜಪಾನೆ ಮಾಡೋದಿಲ್ಲ. ಉಳಿದ ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಆ ಫಲಕ್ಕೆ ಕೊನೆ ಇದೆ. ಆದ್ರೆ ನನ್ನನ್ನು ಆರಾಧನೆ ಮಾಡಿದ್ರೆ ಮಾತ್ರ. ಒಬ್ರು ವಿದ್ವಾಂಸರು ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಕೇಳಿದ್ದು, ತಂದೆ ಬಂದು ಕೇಳ್ತಾರಂತೆ, ಅಲ್ಲಪ್ಪ ಎಷ್ಟು ವ್ರತಗಳನ್ನ ಮಾಡಿ ದೇವ್ರಿಗೆ ಕೈ ಮುಗಿದು ನಿನ್ನ ಪಡ್ಕೊಂಡ್ವಿ, ನಮಗೆ ಪಿಂಡ ಇಡೋರು ಯಾರೋ, ನೀನು ಸನ್ಯಾಸ ತಗೊಂಡ್ಬಿಟ್ರೆ. ಅದಕ್ಕೆ ಆಚಾರ್ಯರು ಹೇಳ್ತಾರಂತೆ, ನಿನಗೆ ಪಿಂಡ ಇಡೋಕೆ ನಾನು ಹಡ್ಕೊಂಡ್ಯಾ, ನಾನು ಹುಡ್ಸ್ಕೊಂಡಿ, ನಾನು ನಿನಗೆ ಪಿಂಡ ಇಡೋಕೆ ಕೊಟ್ಟಿಲ್ಲ, ಜಗತ್ತಿಗೆ ಜ್ಞಾನಪಿಂಡ ಹಾಕೋಕೆ ಕೊಟ್ಟಿದ್ದೀನಿ ಅಂತ. ಎಂತ ಅದ್ಭುತ ಆಲೋಚನೆ. ಅದ್ರ ಜೊತೆಗೆ ಮತ್ತೆ ಹಾಗಂತ ಹೇಳಿ ಅಪ್ಪ ನನ್ನ ತೀರಾ ಬೀದಿಗೆ ಬಿಡ್ಲಿಲ್ಲ. ಮತ್ತೊಬ್ಬ ಮಗು, ನನ್ನ ತಮ್ಮ ಹುಟ್ಟಿದ ಮೇಲೆನೆ ನಾನು ದೀಕ್ಷೆ ತಗೊಳ್ತೇನೆ ಅಂತ. ತಮ್ಮ ಹುಟ್ಟಿದ ಮೇಲೆ, ಅದೇ ಅವರು ವಿಷ್ಣು ತೀರ್ಥರು ಮುಂದೆ, ಮಗ ಹುಟ್ಟಿದ ಮೇಲೆನೆ ಅವರು ಸನ್ಯಾಸಕ್ಕೆ ಹೊರಡ್ತೇನೆ ಅಂತ ಗುರುಗಳ ಹತ್ರ ಹೋಗಿ ವೇದಾಂತ ಗುರು ಸೋದರ. ಆಗ ಅವರಿಗೆ ಅಚ್ಯುತ ಪ್ರಜ್ಞರಿಗೆ ಬಹಳ ಸಂತೋಷ ಆಗಿತ್ತು. ಯಾಕೆಂದ್ರೆ ಅವ್ರಿಗೂ ಒಂದು ಒಳಗಿನಿಂದ ಗೊಂದಲ ಇತ್ತು. ಅವರ ಪರಂಪರೆಯಿಂದ ಒಬ್ಬ ಅಜ್ಜ ಸನ್ಯಾಸಿ ಸಾಯುವ ಕಾಲಕ್ಕೆ ಅವರಿಗೆ ನೋಡಪ್ಪ, ನಾವು ದೇವರನ್ನ ಏನೂ ಅವನಲ್ಲಿ ಗುಣಗಳಿಲ್ಲ ಅಂತ ಚಿಂತಿಸಿ ಏನು ಹೇಗೆ ಉಪಾಸನೆ ಮಾಡೋದು? ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ ಯಾಕೋ ಹುರುಳಿಲ್ಲ ಅಂತ ಅನ್ಸುತ್ತೆ ನನಗೆ. ಅದನ್ನು ಸಮರ್ಥಿಸ್ಲಿಕ್ಕೆ ಬೇಕಾದ ಯುಕ್ತಿ ಇಲ್ಲ ಬಿಟ್ರೆ, ಧೈರ್ಯವಾಗಿ ಅದನ್ನು ಹೇಗೆ ಸಮರ್ಥಿಸುವುದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬಿಟ್ರೆ, ಯಾಕೋ ಈ ಚಿಂತನೆ ಸರಿ ಇಲ್ಲ ಅಂತ ಹೇಳಿ ಸತ್ತಿರ್ತಾರೆ. ಯಾರು? ಅವರ ಹಿರಿಗುರುಗಳು, ಅಚ್ಯುತ ಪ್ರಜ್ಞರು ಒಬ್ರು ಹಿರಿಗುರುಗಳು ಅವರು ಪ್ರಾಣ ಬಿಡುವಾಗ ಹೇಳಿದ ಮಾತು ಅದು ಅವರಿಗೆ ಒಳಗಿನಿಂದ ಕಾಡ್ತಾ ಇರುತ್ತೆ. ಅಲ್ಲ, ಉಪಾಸನೆ ಅಂತಂದಾಗ ದೇವರನ್ನ ಗುಣ ಇರುವಂತೆ ಚಿಂತಿಸಿದ್ರೆ ಮಾತ್ರ ಖುಷಿ ಕೊಡುತ್ತೆ. ಕಲ್ಗುಂಡ ಆದ್ರೂ ಸರಿ, ದೇವರು ಅದಕ್ಕಿಂತ ಕಡೆನಾ? ಕಲ್ಗುಂಡಿಗೆ ಸ್ವಲ್ಪ ಭಾರ ಆದ್ರೂ ಇದೆ, ಮೆಣಸು ಜಜ್ಲಿಕ್ಕಾದ್ರೂ ಆಗುತ್ತೆ. ನೀವು ಅದ್ರಲ್ಲಿ ಏನೂ ಇಲ್ಲ ಅಂತ ಹೇಳಿಬಿಟ್ರೆ, ನಿರ್ಗುಣ ಅಂತ ಹೇಳಿಬಿಟ್ರೆ ತುಂಬಾ ಕಷ್ಟ ಅಲ್ವ? ಅಲ್ಲ, ಶಾಸ್ತ್ರದಲ್ಲಿ ಇದೆಯಲ್ವ ನಿರ್ಗುಣ ಅಂದ್ರೆ. ಅದಕ್ಕೆ ಬೇರೆ ಅರ್ಥ ಇದೆ. ಸತ್ವರಜಸ್ ತಮಸ್ಸನ್ನು ಗುಣಗಳಿಂದ ನಮ್ಮ ಹಾಗೆ ಬಾಧಿತ ಅಲ್ಲ ಅನ್ನೋದಕ್ಕೋಸ್ಕರ ನಿರ್ಗುಣ ಅಂತ ಶಬ್ದ ಹೇಳಿದ್ದು. ನಿರಾಕಾರ ಅಂದ್ರೆ ಪರ್ಟಿಕ್ಯುಲರ್ ಒಂದು ಆಕಾರ ಇಲ್ಲ ಅಂತ. ನೀರಿಗೆ ಹೇಗೆ ಆಕಾರ ಇಲ್ಲ ಅಂದ್ರು ಅದು ಪಾತ್ರೆಯಲ್ಲಿದ್ದಾಗೆ ಪಾತ್ರೆ, ಲೋಟೆಯಲ್ಲಿದ್ದಾಗ ಲೋಟೆ, ತಟ್ಟೆಯಲ್ಲಿದ್ದಾಗ ತಟ್ಟೆ ಅಂತ ಹೇಳಿದ್ರು ನಿರಾಕಾರವು. ಹಾಗೆ ಭಗವಂತನಿಗೆ 2 ಕೈಯೋ 4 ಕೈಯೋ 6 ಕೈಯೋ 8 ಕೈಯೋ 100 ಕೈಯೋ ನಿನಗೆ ಇಷ್ಟ ಬಂದಷ್ಟು. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾದ. ನೀವು ಅಲ್ಲಿ ಯೋಚನೆ ಮಾಡಿ, ಸಹಸ್ರ ಶೀರ್ಷನ ಆದ್ಮೇಲೆ ಸಹಸ್ರ ಪುರುಷ, ಸಹಸ್ರಾಕ್ಷ ಹೇಗಾಗ್ತಾನೆ? 2000 ಕಣ್ಣಾಗ್ಬೇಕಲ್ವಾ? ಒಂದ್ ತಲೆಗೆ ಒಂದ್ ಕಣ್ಣ, ಅದು ಒಂದು ಕಿವಿನ, ಒಂದ್ ಪಾದನ, ಸಹಸ್ರಪಾತ್ ಅಂತ ಬರುತ್ತೆ. ಅಂದ್ರೆ ಇದು ಕೇವಲ ಒಂದು ನಮಗೆ ಅರ್ಥ ಆಗ್ಲಿಕ್ಕೆ ಹೇಳಿದ ಅನಂತ ರೂಪಗಳು ಅವನಿಗಿದೆ. ಆದ್ರೆ ಪರ್ಟಿಕ್ಯುಲರ್ ಹೀಗೆ, ನಾಯಿ ಅಂದ್ರೆ ಅದಕ್ಕೊಂದು ಡೊಂಕು ಬಾಲ, ಕುದುರೆ ಅಂದ್ರೆ ಅದಕ್ಕೊಂದು ಮೂತಿ, ಅಥವಾ ಹಸು ಅಂದ್ರೆ ಅದಕ್ಕೊಂದು ಗಂಗೆಯ ತೊಗಲು, ಕೋಡು ಅದಕ್ಕೊಂದು ಬಾಲ, ಹೀಗೆ ಹೇಳುವ ವ್ಯವಸ್ಥೆ. ಹಾಗೆ ಭಗವಂತನನ್ನು ನೀವು ಕೋಡ್ ಹಿಡಿದು ತಂದು ತೋರಿಸ್ಲಿಕ್ಕೆ ಬರಲ್ಲ ದೇವರನ್ನ. ಅದನ್ನ ಪರ್ಟಿಕ್ಯುಲರ್ ಒಂದು ಲಕ್ಷಣ ಅಥವಾ ಒಂದು ಆಕೃತಿಯನ್ನು ಹೇಳಲಿಕ್ಕೆ ಬರುವುದಿಲ್ಲ ಅನ್ನೋ ಅರ್ಥದಲ್ಲಿ ಅವನ ನಿರಾಕಾರ ಅಂತ ಹೇಳಿದ್ದಾದ್ರಿಂದ ಇದು ಅವರಿಗೆ ಒಳಗಿನಿಂದ ಕಾಡ್ತಾ ಇತ್ತು. ಅದನ್ನ ಹೆಂಗಾದ್ರೂ ಸರಿಯಾದ ಅರ್ಥ ತಿಳ್ಕೊಳ್ಬೇಕು. ಅದಕ್ಕೆ ಸರಿಯಾಗಿ ಅವರು ಅನಂತಾಸನದಲ್ಲೇ ಬಹಳ ಭಕ್ತರು. ಒಂದು ಮಾತಿದೆ ಅಲ್ಲಿ, ಒಂದು ಐತಿಹ್ಯದ ಹಾಗೆ, ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯಾ ಯತ್ಸೇವಯ ಗುಣಗಣಾಢ್ಯಮ ಪತ್ಯಮಾಪುಹು ಅಂತ. ಪೂರ್ವದಲ್ಲಿ ವೇದವ್ಯಾಸರನ್ನ ಪರಾಶರರು ಪಡೆದಾಗಲೂ ಬದ್ರಿನಾರಾಯಣನನ್ನು ಪ್ರಾರ್ಥಿಸಿ ಪಡೆದದ್ದು ಅಂತ. ಆಮೇಲೆ ಕರ್ದಮರು ಕೂಡ ಕಪಿಲನನ್ನು ಪಡೆಯುವಾಗಲೂ ಹೀಗೆ ಬದ್ರಿನಾರಾಯಣನನ್ನು ಪ್ರಾರ್ಥಿಸಿದ್ರು ಅಂತ. ಪಾಂಡು ಕೂಡ ಒಳ್ಳೆಯ ಮಕ್ಕಳನ್ನು ಪಡೀಬೇಕು ಅಂತ ಆ ಬದ್ರಿನಾರಾಯಣನನ್ನು ಪ್ರಾರ್ಥನೆ ಮಾಡಿದ್ರು ಅಂತ. ಅದನ್ನೇ ಇಲ್ಲಿಗೆ ಜೋಡಿಸಿ ಹೇಳ್ತಾರೆ, ಅನಂತಾಸನವು ಕೂಡ ಬದ್ರಿನಾರಾಯಣನಿಗೆ ಸಮ ಅಂತ. ಅಲ್ಲಿ ಪ್ರಾರ್ಥಿಸಿದ್ರು ನಿನಗೆ ಅಂಥದ್ದೇ ಒಬ್ಬ ಯೋಗ್ಯನಾದ ಮಗು ಹುಟ್ಟುತ್ತಾನೆ ಅನ್ನುವ ಅವರಿಗೊಂದು ಕೊಟ್ಟ ಸೂಚನೆಯಂತೆ ಅವರು ಅಲ್ಲಿ ಆ ಉಪಾಸನೆ ಮಾಡ್ತಾರೆ. ಯಾಕೆಂದರೆ ಬದ್ರಿಗೆಲ್ಲ ಹೋಗೋ ಈಗಿದ ಹಾಗೆ ಸುಲಭದಲ್ಲಿ
ಡೆಹ್ರಾಡೂನ್ ತನಕ ಫ್ಲೈಟಲ್ಲಿ ಹೋಗಿ ಆಮೇಲೆ ಒಂದು ಗಾಡಿಯಲ್ಲಿ ಟಕ್ ಅಂತ ಹೋಗಿ ಬಂದು. ನಮಗೆ ಒಂದು ಮಾತಿದೆ, ಕಲಿಯುಗದಲ್ಲಿ ತೀರ್ಥಯಾತ್ರೆ ಅಂದ್ರೆ ಏನು ಅಂದ್ರೆ ದೂರದ ಊರಿನ ನೀರಿನ ತೊರೆಯಲ್ಲಿ ಮಿಂದು ಬರುವುದು ಅಂತ. ಹೋಗುವ ಪರಿಕ್ರಮದ ಒಂದು ಖುಷಿಯೇ ಇಲ್ಲ, ಮತ್ತು ಅನಿರೀಕ್ಷಿತವಾದ ಘಟನೆಗಳು, ಅದರಿಂದ ಆಗೋ ದೈವಿಕ ಪ್ರಜ್ಞೆಯ ಬಗ್ಗೆ ನಮಗೆ ಅನುಭವವೇ ಇಲ್ಲ. ಇವತ್ತು ಚಿಂತನೆನೇ ಇಲ್ಲ. ಸೀದಾ ಹೋದೆವು, ಮುಳುಗಾಕಿದೆವು, ಒಂದೇ ತೀರ್ಥಯಾತ್ರೆ ಮುಗೀತು. ಹೊಸ ತೀರ್ಥಯಾತ್ರೆ ಅದು ಪಾದಯಾತ್ರೆ ಆಗಬೇಕು. ಫ್ಲೈಟ್ ಯಾತ್ರೆನೋ, ರೈಲ್ ಯಾತ್ರೆನೋ, ಬಸ್ ಯಾತ್ರೆನೋ ಹೇಳಿಲ್ಲ. ಯಾತ್ರೆ ಅಂದರೆ ನಡೆದೇ ಸಾಗುದು, ಅದು ಜಾತ್ರೆ. 10 ಜನರ ಜೊತೆಗೆ ಕೂಡಿ ನಡೆದು, ಅದೇ ಪಾತ್ರರ ಸಂಗಡ ಯಾತ್ರೆಯ ಮಾಡದೆ ಅನ್ನುವ ಮಾತು ಬರುತ್ತೆ. ಅದು ನಿಜವಾದ ಯಾತ್ರೆ. ಯಥಾಶಕ್ತಿ ಆದ್ರೂ 4 ಹೆಜ್ಜೆ ಅಂದ್ರೆ ಆ ಕ್ಷೇತ್ರಗಳಲ್ಲಾದ್ರೂ ಒಂದಿಷ್ಟು ಪರ್ಯಟನೆ ಮಾಡಬೇಕು. ಇಷ್ಟು ದೂರಕ್ಕೆ ನಾವು ಹೋಗ್ಲಿಕ್ಕಾಗ್ಲಿ. ಯಾಕಂದ್ರೆ ಹಿಂದೆ ಎಲ್ಲ ಈ ಕಾಶಿ ಯಾತ್ರೆ, ಬದರಿ ಯಾತ್ರೆ ಅಂತ ಮಾಡಿದ್ಮೇಲೆ ಸಮಾರಾಧನೆ ಯಾಕೆ ಮಾಡ್ತಿದ್ರು ಅಂದ್ರೆ, ಅಷ್ಟು ದೂರ ನಡೆದು ಹೋದವರು ವಾಪಸ್ ಬಂದದ್ದನ್ನು ನೋಡಿದ್ರೇನೆ ನಾವು ಅವರ ಮೂಲ ಕ್ಷೇತ್ರವನ್ನು ನೋಡಿದ ಹಾಗೆ, ಅವ್ರು ಪಾದ ನೋಡಿದ್ರೇನೆ ಬದರಿ ನೋಡಿದ ಹಾಗೆ, ಕಾಶಿ ಹೋದ ಹಾಗೆ ಅಂತ. ಅಂದ್ರೆ ಆ ಕಾರಣಕ್ಕೆ ಹಾಗಿರ್ತಿತ್ತು. ಅಂತಹ ಕಾಲದಲ್ಲಿ ಅವರು ಪಾಜಕದಿಂದ ಅನಂತಾಸನದ ತನಕ, ಈಗ ನಾವು ಕೃಷ್ಣ ಮಠವನ್ನು ನೋಡ್ತೀವಿ, ಅದರ ಪಕ್ಕದಲ್ಲಿರುವ ಅನಂತಾಸನದ ತನಕವೂ ಬಂದು, ಅದು ನಿಜವಾಗಿ 7 ಸುತ್ತಿನ ದೇವಸ್ಥಾನ. ಅನಂತೇಶ್ವರ ಉಡುಪಿಯ ಅನಂತೇಶ್ವರ ಹೌದು. ಈಗ ಅದರಲ್ಲಿ ಒಳಗಿನಿಂದ 4-5ನೇದ್ದು ಇದರ ತನಕ ಉಳಿದಿದೆ, ರಥಬೀದಿಯ ತನಕ ಉಳಿದಿದೆ. ಅದರ ಹೊರಗಿನ ಆವರಣ, ಸಂಸ್ಕೃತ ಕಾಲೇಜಿನ ಹೊರಗಿನ ಒಂದು ರಸ್ತೆ ಇದೆ, ಅದರ ಹೊರಗಿದ್ದು ನಮ್ಗೆ ಈಗ ಸಿಟಿ ಬಸ್ ಸ್ಟ್ಯಾಂಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಅಂತಿದ್ದಲ್ಲ, ಆ ಜಾಗದ ತನಕ ಅದಕ್ಕೆ ವ್ಯಾಪ್ತಿ ಇತ್ತು. ಅದರಲ್ಲಿ ಒಂದು ಭಾಗವನ್ನ ಕೃಷ್ಣನಿಗೆ ಬಿಟ್ಟು ಕೊಟ್ಟದ್ದು ಅನಂತಾಸನ. ಈ 8 ಮಠಗಳೇನಿದೆ ಮತ್ತು ಕೃಷ್ಣನ ಸ್ಥಾನ ಏನಿದೆ ಮಠ, ಅದು ಅನಂತಾಸನನ ಜಾಗದು. ಅಲ್ಲಿ ಪ್ರಶ್ನೆ ಆದಾಗಲೂ ದೊರೆ ಅವನು ಕ್ಷೇತ್ರ ನೋಡಿ, ನೀವು ನೋಡುವಾಗ ಒಂದು ಸಿಂಹಾಸನದ ಮೇಲೆ ಕೂತ ರಾಜನಂತೆ ಕಾಣುತ್ತೆ. ಅಂಥದ್ದೊಂದು ಸ್ಥಾನದಲ್ಲಿ ಅನೇಕ ಸಲ ಅಲ್ಲಿ ವಸ್ತುತಃ ಸನ್ನಿಧಾನ ಪರಶುರಾಮನದ್ದು ಅಂತ, ಆಮೇಲೂ ಅನೇಕ ಜ್ಯೋತಿಷಿಕ ಪ್ರಶ್ನೆಗಳಲ್ಲೂ ಕೂಡ ಅದರ ಸನ್ನಿಧಾನದ ಕುರಿತಾದ ಮಾತು ಬಂದಾಗಲೂ ಅನಂತಾಸನ ಅಂತ ಅಲ್ಲಿ ಶೇಷ ಇವತ್ತಿಗೂ ಈ 32 ಅಡಿಯವನು ಬೆಳ್ಳಗಿನ ಸ್ವರೂಪದಲ್ಲಿ ಇದ್ದಾನೆ ಅಂತ ಅನ್ನುವ ಯಾರು ನಮ್ಮವರಲ್ಲ, ಆಚಾರ್ಯರ ಪರಂಪರೆಯವರಲ್ಲ, ತೀರಾ ಕೇರಳದ ಶ್ರದ್ಧಾವಂತರಾದ ಜ್ಯೋತಿಷಿಗಳು ಆಡಿದ ಮಾತುಗಳಿವೆಲ್ಲ. ಅದರಿಂದಾಗಿ ಅಂತಹ ಒಂದು ಪರಿಸರದಲ್ಲಿ ಅವರು ಪ್ರಾರ್ಥನೆ ಮಾಡಿದ್ದರ ಫಲವಾಗಿ ಆಚಾರ್ಯರಂತಹ ಒಬ್ಬ ಶಿಷ್ಯ ಮಗ ಹೇಗೆ ಮಧ್ಯಗೇಹ ಭಟ್ಟರಿಗೆ ಸಿಕ್ಕಿತೋ ಹಾಗೆ ಶಿಷ್ಯನೂ ಸಿಗುವಂತಹ ಒಂದು ಯೋಗ ಅಚ್ಯುತ ಪ್ರಜ್ಞರಿಗೆ ಬಂತು. ಅವ್ರು ಕೇಳ್ಕೊಂಡ್ರಂತೆ, ನನಗೆ ಏನು ಸತ್ಯ ಅಂತ ಗೊತ್ತಾಗ್ತಿಲ್ಲ ಅಂತ. ಆಗ ಅವರು ಉತ್ಸವ ಆಗುವಾಗ ಒಬ್ಬ ಪಕ್ಕದಲ್ಲಿ ಯಾರೋ ಒಬ್ಬ ಮಡೆಯ, ಅವನಿಗೇನು ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ ಸ್ವಾಮಿಗಳ ಭುಜ ಹಿಡಿದು ಅವನ ಮೈಯಲ್ಲಿ ಆವೇಶವಾಗಿ, ನಿನ್ನನ್ನ ಸರಿಯಾಗಿ ದಾರಿಗೆ ಕರ್ಕೊಂಡು ಹೋಗುವ ಶಿಷ್ಯನೊಬ್ಬ ನಿನಗೆ ಸಿಗ್ತಾನೆ, ಅವನ ಕೈ ಬಿಡಬೇಡ ಅಂತ ಹೇಳಿ ಅವನ ಮೈ ಮೇಲೆ ಬಂದದ್ದು ಹಾಗೆ ಇದ್ದಕ್ಕಿದ್ದಾಗ ಮರೆಯಾಗಿ ಹೊರಟೋದ ಅಚ್ಯುತ ಪ್ರೇಕ್ಷರಿಗೆ. ಅವರಿಗೆ ಒಂದು ಸರ್ತಿ ಯೋಚನೆ ಬಂತು, ಇದೇನು ಹೀಗೆ ಹೇಳೋದ ಇವನು, ಆದ್ರೂ ಏನೋ ಇದೆ, ಸಮಥಿಂಗ್ ಈಸ್ ಹ್ಯಾಪನಿಂಗ್ ಅಂತ ಗೊತ್ತಾಯಿತು. ಅದಕ್ಕೆ ಸರಿಯಾಗಿ ಉತ್ಸವ ಆಗುವಾಗ ಘಟನೆ ನಡೆದದ್ದು ಕೂಡ ಅವರಿಗೆ ಕಿವಿಗೆ ಬಿದ್ದಿತ್ತು. ಅಲ್ಲಿ ಎದುರುಗಡೆ ಒಂದು ದೊಡ್ಡ ದ್ವಾರ ಇದೆ, ಅಂದ್ರೆ ಒಂದು ಸ್ತಂಭ ಇದೆ. ಇವತ್ತಲ್ಲಿ ಆ ಭಾಗದಲ್ಲಿ ಎಲ್ಲ ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಗಲೀಜು ಮಾಡ್ತಾರೆ. ವಸ್ತುತಃ ನಾವು ಶುದ್ಧಿಯಾಗಿ ಇಟ್ಕೊಳ್ಬೇಕಾದ ಜಾಗ. ಅದರ ಮೇಲೆ ಹತ್ಲಿಕ್ಕೆ ಸಾಧ್ಯ ಇಲ್ಲ, ಏಣಿ ಇಲ್ಲದೆ. ಒಬ್ಬ ಸರ ಹತ್ತಿ ಅದರ ತುದಿಯಲ್ಲಿ ನಿಂತು, ಆಗ ಎಲ್ಲ ಯಾವ ಮುಂಗಟ್ಟುಗಳು ಇರಲಿಲ್ಲ. ನೀವು ಈಗ ಓಪನ್ ಸ್ಪೇಸ್, ಅಷ್ಟು ದೂರದ ತನಕ ಜನ ಸೇರಿದ್ರೆ ಅಲ್ಲಿ ತನಕನೂ ವಾಯ್ಸ್ ಕೇಳ್ತಿತ್ತು. ಅವನು ಹೇಳ್ತಾನೆ, ಈ ಭೂಮಿಯಲ್ಲಿ ನಿಮಗೆ ಒದಗಿದ ದೇವರ ಬಗೆಗಿನ ಸರಿಯಾದ ತಿಳಿವಿನ ಗೊಂದಲವನ್ನು ಪರಿಹರಿಸಲಿಕ್ಕೊಬ್ಬ ಯೋಗ್ಯನಾದ ವಿಶಿಷ್ಟನಾದ ವ್ಯಕ್ತಿ ಅವತರಿಸಲಿಕ್ಕಿದ್ದಾನೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತ ಹೇಳಿ ದಡ ಅಂತ ಇಳಿದು ಹೊರಟೋದ. ಅನಂತೇಶ್ವರ ದೇವಸ್ಥಾನದ ಗರುಡ ಮೇಲ್ಭಾಗಕ್ಕೆ ಏರಿ ಜೋರಾಗಿ ಕೂಗಿಕೊಂಡು, ಅದು ಕೇಳಿಸಿದೆ ಅಲ್ಲಿ ಎಲ್ರಿಗೂ. ಕಾರಣಿಕನೇ ಅದು, ಅವತ್ತಿಗೂ ಕಾರಣಿಕನೇ, ಇವತ್ತಿಗೂ ಕಾರಣಿಕನೇ. ಇವತ್ತು ಕೂಡ ಅಲ್ಲಿ ನಾವು ಪ್ರಾಮಾಣಿಕವಾಗಿ ಬೇಡಿದ್ರೆ ನಮ್ಮ ಮನಸ್ಸಿನ ಇಷ್ಟಾರ್ಥಗಳನ್ನ ಅದು ನಡೆದೇ ತೀರುತ್ತೆ. ಆದ್ರೆ ಅಷ್ಟು ಶ್ರದ್ಧೆಯಿಂದ ನಾವು ಕೇಳುವುದಷ್ಟೇ ಬಾಕ್ಯ. ಅವನು ಕೈ ನೀಡಿ ರೆಡಿ ಇದ್ದಾನೆ, ಕೈ ಚಾಚಲಿಕ್ಕೆ ತಗೊಳ್ಲಿಕ್ಕೆ ರೆಡಿ ಇಲ್ಲ ನಾವು. ಅದೇ ಸಮಸ್ಯೆ ನಮ್ಮಲ್ಲಿ. ಎಲ್ಲಾ ಸಮಸ್ಯೆಯೂ ಅಲ್ಲೇ ಬಂದು ನಿಲ್ಲ. ಹಿಂಗೂ ಬೇಡ, ಅವ್ನು ಹಿಂಗ್ ಹಿಡ್ಕೊಂಡ್ಬಿಟ್ಟಿದ್ದಾನೆ, ಹಿಂಗ್ ತಗೊಳಕ್ಕೂ ನಮ್ಗೆ ಆಗ್ತಿಲ್ಲ. ಅಂದ್ರೆ ಹಾಗೆ ಆಚಾರ್ಯರ ಬರವು ಅವರ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತಂದಿತ್ತು ಅನ್ನೋದು ಸುಳ್ಳಲ್ಲ. ಆ ಹುಡುಗ ಕೇಳಿಕೊಂಡ ರೀತಿ, ಅದಕ್ಕಾಗಿ ಅವನು ಸರೆಂಡರ್ ಆದದ್ದು, ದೀಕ್ಷೆ ಕೊಡಿ ಅಂತ ಕೇಳಿದ್ದು, ದೀಕ್ಷೆ ತೆಗೆದುಕೊಂಡಾದ ಕೆಲವೇ ದಿನಗಳಲ್ಲಿ ಪಾಠ ಅಂತ ಶುರುವಾದಾಗ ಮೊದಲನೇ ಪಾಠ ದೀಕ್ಷೆ ಆಗಿದ್ದಿಲ್ಲ. ಯಾವ ಊರಲ್ಲಿ? ಅದು ವರ್ಕಾಡಿ ಅಂತ ಇವತ್ತಿಗೊಂದು ಜಾಗ ಇದೆ. ಅದು ಅಚ್ಯುತ ಪ್ರಜ್ಞರ ಮೂಲ ಸ್ಥಾನ.
ಕೇರಳದಲ್ಲಿ ಇದೆ ಇವತ್ತಿಗೆ ಆ ಭಾಗದಲ್ಲಿ. ಅಂದ್ರೆ ಕೇರಳ ಭಾಗದಲ್ಲಿ ಕಲ್ಲೂರಾಯರು ಅಂತ ಅವರನ್ನ ಕರೀತಾರೆ. ಇವತ್ತಿಗೂ ಆ ಮನೆತನದವರು ಸುಮಾರು 900 ವರ್ಷದಿಂದ ಇವತ್ತಿಗೂ ಅದೇ ಮನೆತನದವರು ಅಲ್ಲೇ ವಾಸವಾಗಿದ್ದಾರೆ. ಅದು ಹಳ್ಳಿ ಅಂದ್ರೆ ಪರಮ ಹಳ್ಳಿ, ಅಲ್ಲೇ ವಾಸವಾಗಿದ್ದಾರೆ. ಆಚಾರ್ಯರಿಗೆ ಆಶ್ರಮವಾದ ಜಾಗ. ಹೌದು, ಆಚಾರ್ಯರಿಗೆ ಆಶ್ರಮವಾದ ಜಾಗ. ಅದು ಅಚ್ಯುತ ಪ್ರಜ್ಞರದ್ದೇ ಜಾಗ. ಆ ಜಾಗದಲ್ಲಿ ಸರಿಯಾದ ರಸ್ತೆ ಇಲ್ಲ, ದೀಪಗಳಿಲ್ಲ. ಆದ್ರೆ ಅವ್ರಿಗೆ ಕುಗ್ರಾಮ. ಆದ್ರೆ ಅವರು ಹಠಕ್ಕೆ ಬಿದ್ದು ಅಲ್ಲೇ ಇದ್ದಾರೆ. ಯಾಕೆಂದ್ರೆ ಇದು ಆಚಾರ್ಯರ ಮನೆತನದಿಂದ ಸಂಪರ್ಕಕ್ಕೆ ಬಂದಂತಹ ಜಾಗ. ಇಲ್ಲಿಂದ ನಾವು ಬಿಟ್ಟು ದೂರ ಹೋಗುದಿಲ್ಲ ಅಂತ ಅವ್ರಿಗೆ ರಸ್ತೆ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಜನ ಬಂದು ಕೇಳ್ಕೊಂಡಿದ್ದಾರೆ. ನಾವು ಮೊನ್ನೆ ಹೋಗಿ ಬಂದಿದ್ವಿ, ಅದರಿಂದಾಗಿ ನಂಗೆ ಇನ್ನೂ ಸ್ಪಷ್ಟವಾದ ದೃಶ್ಯ ಕಣ್ಣ ಮುಂದೆ ಇದೆ. ಸುಂದರವಾದ ತಾಣ. ಆ ಪರಿಸರದಲ್ಲಿ ಅವರಿಗೆ ದೀಕ್ಷೆ ಆದ ಬಳಿಕ ಆಚಾರ್ಯರು ಕರ್ಕೊಂಡು ಮತ್ತೆ ಅನಂತಾಸನಕ್ಕೆ ಬಂದಿದ್ದಾರೆ. ಬಂದು ಅಲ್ಲೇ ಪಾಠ ಶುರು ಮಾಡಿದರೆ ಕೇವಲ ಅಲ್ಲಿ ಒಬ್ಬರು ಶಿಷ್ಯರಲ್ಲ, ಹಲವಾರು ಶಿಷ್ಯರಿದ್ರು. ಅನೇಕ ಸನ್ಯಾಸಿ ಶಿಷ್ಯರೇ ಬಹಳ ಜನ ಇದ್ರು. ಅದರಲ್ಲಿ ತೀರ್ಥರು ಒಬ್ರು. ಆದ್ರೆ ಅವರಿಗೆ ದೀಕ್ಷೆ ಆದದ್ದು ಅಚ್ಯುತ ಪ್ರಜ್ಞರಲ್ಲಿ, ಅವರು ಶಿಷ್ಯರಾದದ್ದು ಆಚಾರ್ಯರಿಗೆ. ಆಮೇಲೆ ಪಾಠ ಆಗ್ತಾ ಇತ್ತು. ಅನೇಕ ಶಿಷ್ಯರೆಲ್ಲ ಪಾಠ ಕೇಳುವಾಗ ಈ ಹುಡುಗನಿಗೆ ಪ್ರಶ್ನೆ. ಮೊದಲನೇ ಮಂಗಲಾಚರಣೆಯ ಸಾಲಿನಲ್ಲಿ 32 ಪ್ರಶ್ನೆ ಬಂತು ಹುಡುಗನಿಗೆ. ಅದರಲ್ಲಿ ಇರುವುದೇ 32 ಅಕ್ಷರ. 32 ಅಕ್ಷರದಲ್ಲಿ 32 ಪ್ರಶ್ನೆ ಅಂದ್ರೆ ಅಕ್ಷರಕ್ಕೊಂದು ಪ್ರಶ್ನೆ. ಗುರುಗಳು ಕಂಗಾಲು, ಸಿಟ್ಟು ಮಾಡ್ಕೊಂಡ್ಬಿಟ್ರು ಅವರು. ಅಚ್ಯುತ ಪ್ರಜ್ಞೆ, ನಿನಗೆ ಪಾಠ ಮಾಡ್ಲಿಕ್ಕೆ ಆಗಲ್ಲ ನನ್ನ ಕೈಯಿಂದ, ಅದು ಮುಂದೆ ಬರುತ್ತೆ, ಸ್ಪಷ್ಟಮಗ್ರೇ ಭವಿಷ್ಯತಿ. ಅಲ್ಲ, ನಿಮ್ಗೀಗ ಗೊತ್ತಲ್ವಾ, ನಾನು ಈಗಲೇ ತಿಳ್ಕೊಳ್ಬೇಕು, ಈಗಲೇ ಹೇಳಿ. ಅವ್ರಿಗೆ ಮತ್ತೂ ಸಿಟ್ಟು ಬಂತು. ಹುಡುಗರೆಲ್ಲ ಏನಪ್ಪ ನೀನು ಗುರುಗಳಿಗೆ ಹೀಗೆ ಸಿಟ್ಟು ಬರೆಸ್ತೀನಿ. ಆಮೇಲೆ ಅವರಿಗೆ ಅನ್ನಿಸ್ತು, ಅವ್ನು ಕೇಳಿದ ಪ್ರಶ್ನೆಯಲ್ಲಿ ಎಲ್ಲೂ ಲೋಪ ಇಲ್ಲ ಅಥವಾ ಅವನ ಧಾರ್ಷ್ಟ್ಯ ಕಾಣುತ್ತಿಲ್ಲ. ಪ್ರಾಮಾಣಿಕವಾದ ಪ್ರಶ್ನೆ, ಕುತೂಹಲ ಇದೆ ಅವನಿಗೆ. ಸರಿ ಅಂತ ಮತ್ತೆ ಮಾತುಕತೆ ಶುರುವಾಯಿತು, ಚರ್ಚೆ ಶುರುವಾಯಿತು. ಪರಸ್ಪರ ಇಂಥ ಪ್ರಶ್ನೆಗಳು, ಅವನದ್ದೇ ಮತ್ತೆ ಉತ್ತರ, ಅದೆಲ್ಲ ಶುರುವಾಯಿತು. ಇದು ಅವನ ಗುರುಗಳಿಗೂ ಹಾಗೆ ಅನುಭವ ಆಗಿತ್ತು. ಅಂದ್ರೆ ಅವನು ಇಲ್ಲಿ ಅಚ್ಯುತ ಪ್ರಜ್ಞರ ಹತ್ರ ಬರುವ ಮುನ್ನ ಅವನಿಗೆ ಗುರುಕುಲದ ವಾಸ ಒಂದು ಸ್ವಲ್ಪ ಕಾಲ ಇತ್ತು. ಅದು ಹೇಗೆ ಕೃಷ್ಣ ಸಾಂದೀಪನಿ ಋಷಿಗಳ ಆಶ್ರಮದಲ್ಲಿ 64 ದಿವಸದಲ್ಲಿ ಎಲ್ಲ 64 ವಿದ್ಯೆಗಳನ್ನು ಓದಿ ಮುಗಿಸಿದ್ನೋ, ಹಾಗೆ ಇವರಿಗೆ ಇಲ್ಲಿ ಪಾಠಕ್ಕೆ ಬಂದ್ರೆ ಅವನು ಆಕಾಶ ನೋಡ್ತಾ ಕೂತಿರ್ತದೆ ಮರದ ಮೇಲೆ. ಏನು ನೀನು ಆಕಾಶ ನೋಡ್ತಾ ಕೂತ್ರೆ ಪಾಠಕ್ಕೆ ಬರ್ಲಿಕ್ಕೆ ಆಗಲ್ಲ, ನೀ ಪಾಠ ಮಾಡಿದ್ರೆ ಬೋರ್ ಆಗತ್ತೆ ಅಂದ. ಅದೇನು ಅಂದ, ನೀ ಪಾಠ ಮಾಡಿದ್ದೆಲ್ಲ ಗೊತ್ತು, ಹೌದಾ, ಹಾಗಾದ್ರೆ ಹೇಳು. ಅವನು ತೈತ್ರಿಯ ಶಾಖೆಯ ಯಜುರ್ವೇದಿಗಳವರು, ತೈತ್ರಿಯ ಶಾಖೆಯ ಸಂಹಿತೆಗಳನ್ನೆಲ್ಲ ಪಾಠ ಆಗಿದ್ದಲ್ಲಿಗೆ ನಿಲ್ಲಿಸದೆ ಮುಂದಿನ ಹೇಳಿಬಿಟ್ಟ. ಪಾಠ ಕೇಳದೆ ಅವ್ರು ಕಂಗಾಲಾದ್ಮೇಲೆ ಸರಿಯಪ್ಪ, ನೀನೇನು ಗುರುಕುಲಕ್ಕೆ ಬಂದಿದ್ದೆ ಅನ್ನೋದೇ ದೊಡ್ಡ ವಿಷಯ. ಐತರೇಯದ ಪಾಠ ಮುಗಿಸಿದ ಮೇಲೆ ಅವ್ರಿಗೆ ವಾಪಸ್ ಒಪ್ಪಿಸ್ಲಿಕ್ಕೆ ಅಂತಿದೆ. ಗುರುಕುಲದಲ್ಲಿ ಒಂದು ಶಿಕ್ಷಣದ ಕ್ರಮ ಟೆಸ್ಟ್ ಉಂಟಲ್ಲ, ಓರಲ್ ಆಗಿ ಅದನ್ನ ನಿನಗೇನು ಅರ್ಥ ಆಗಿದೆ ಅದನ್ನ ವಾಪಸ್ ಹೇಳಬೇಕು. ಸೆಮಿನಾರ್ ತರ. ಪ್ರತಿ ಪಾಠ, ಈಗ ನಿನ್ನೆ ಪಾಠ ಆಯ್ತು ಅಂದ್ರೆ ಇವತ್ತು ಹೊಸ ಪಾಠ ಆಗ್ಬೇಕಾದ್ರೆ ನಿನ್ನೆಯ ಪಾಠವನ್ನು ನಾನು ನಿಮ್ಗೆ ಹೇಳಬೇಕು, ಆಮೇಲೆ ಹೊಸ ಪಾಠ ಮಾಡುದು. ನಿನ್ನೆ ಏನ್ ಪಾಠ ಆಗಿದೆಯೋ ಅದನ್ನ ನಾನು ಅಷ್ಟನ್ನು ನಿಮ್ಗೆ ವಾಪಸ್ ಒಪ್ಪಿಸ್ಬೇಕು. ಎಷ್ಟು ಮಕ್ಕಳಿದ್ರು ಅಷ್ಟೂ ಮಕ್ಕಳ ಹತ್ರ ಗುರುಗಳು ಪಾಠ ವಾಪಸ್ ಒಪ್ಪಿಸ್ಕೊಳ್ಬೇಕು, ಎಲ್ಲ ಮಕ್ಕಳು ಹೇಳಬೇಕು. ಇದು ನಿಜವಾದ ಶಿಕ್ಷಣದ ಕ್ರಮ, ಗುರುಕುಲದ. ಸುಮ್ಮನೆ ವರ್ಷದ ಕೊನೆಯಲ್ಲಿ ಪಾಠದ ಟೆಕ್ಸ್ಟ್ ಬುಕ್ಕಲ್ಲಿ ಇರುವುದೇ ಯಾವುದೋ ದೊಡ್ಡ ಬುಕ್ಕಿನ 3 ಲೈನ್, ಅದರಲ್ಲಿ 6 ಪ್ರಶ್ನೆ ಯಾವುದೋ ಒಂದು ಸಾಲ್ ತೆಗೆದದ್ದು, ಅದರಲ್ಲಿ ಮತ್ತೆ ಇಂಪಾರ್ಟೆಂಟ್, ಅದರಲ್ಲಿ ಮತ್ತೆ 10 ಕ್ವಶನ್ ಪೇಪರ್ಗಳಲ್ಲಿ ರಿಪೀಟ್ ಆದರೆ ಮಾತ್ರ ಅದನ್ನು ಓದಬೇಕು. ನಮ್ದು ಈ ಸ್ಥಿತಿಯಲ್ಲಿರುವ ಶಿಕ್ಷಣಕ್ಕೆ ಇಡೀ ಗ್ರಂಥವನ್ನ ಕಡ್ಡಿ ಹಾಕಿ ಎಲ್ಲಿ ತೆಗೆದ್ರು ಛಲಾಕ ಸ್ಪರ್ಧೆ ಅಂತ ಇರ್ತಿತ್ತು. ಯಾವ ಮೂಲೆಯಿಂದ ಕೇಳಿದ್ರು ಹೇಳಬೇಕು ಅನ್ನುವ ವಿದ್ಯಾಭ್ಯಾಸದ ಯುಗ ನಾವು ಇವತ್ತು ಗುರುಕುಲದಲ್ಲಿ ಈಗ ಸ್ವಲ್ಪ ಇದೆ. ಆದ್ರೆ ಮಾಡರ್ನ್ ಎಜುಕೇಶನ್ ಹೆಸರಿನಲ್ಲಿ ಕಳ್ಕೊಂಡ್ಬಿಟ್ಟಿದ್ದೀವಿ. ಅದು ನಿಜವಾಗಿ ಪರಿಪೂರ್ಣ ಶಿಕ್ಷಣದ ಕ್ರಮ. ಅಂದ್ರೆ ಅವರಿಗೆ ಸರ್ವವೂ ಗೊತ್ತಿರಬೇಕು. ಎಲ್ಲದರ ಬಗ್ಗೆ ಗೊತ್ತಿದ್ರೆ ಮಾತ್ರ ಒಂದರ ಬಗ್ಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಆಗುತ್ತೆ. ಅದು ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್ ಅಂತ ಶಾಸ್ತ್ರದಲ್ಲೂ ಹೇಳಿದ ಮಾತು. ಹಾಗಾಗಿ ಆಚಾರ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವ ವ್ಯಥೆಯಲ್ಲಿ ಅಚ್ಯುತ ಪ್ರಜ್ಞರಿಗೆ ಬೇಸರ ಆಗಲಿಲ್ಲ. ಅದು ಹಿಂದೆಯೂ ಗುರುಗಳಿಗೂ ಹಾಗೆ ಆಗಿತ್ತು. ಗುರುಗಳ ಹತ್ರ ಒಪ್ಪಿಸುವಾಗ ಏನಾಯಿತು ಅಂದರೆ, ಅವರಿಗೆ ಹೇಳುವಾಗ ಅವರು ಹೇಳದೇ ಇದ್ದ ಅನೇಕ ಅಪೂರ್ವ ಸಂಗತಿಗಳನ್ನು ಗುರುಗಳಿಗೆ ಕೇಳುವ ನೆಪದಲ್ಲಿ, ಅಂದರೆ ಗುರುಗಳಿಗೆ ವಾಪಸ್ಸು ಒಪ್ಪಿಸುವ ನೆಪದಲ್ಲಿ ಪಾಠ ಮಾಡಿಬಿಟ್ಟ. ಆ ಗುರುಗಳು ತುಂಬ ಸಂತೋಷಪಟ್ಟರು. ಎಂಥ ಅದ್ಭುತ ಹುಡುಗ, ಎಷ್ಟು ಒಳ್ಳೆಯ ವಿಷಯಗಳನ್ನು ನನಗೆ ಹೇಳ್ದ ಅಂತ ಅವರು ತುಂಬ ಸಂತೋಷಪಟ್ಟರು. ಅದು ಅಚ್ಯುತ ಪ್ರಜ್ಞರಿಗೂ ಸೇಮ್ ಅನುಭವ ಆಯಿತು. ಅವನ ಹತ್ರ ಬೇಕು ಅಂತ ಪ್ರಶ್ನೆ ಕೇಳಿ ಅದರ ಉತ್ತರಗಳನ್ನು ತಿಳ್ಕೊಳ್ತಾ ಇದ್ರು. ಆದರೆ ಕೆಲವೊಂದು ಸರ್ತಿ ಸಿಟ್ಟು ಬರುತ್ತಲ್ವ, ಸಿಟ್ಟಲ್ಲಿ ಒಂದು ಸರ್ತಿ ದೊಡ್ಡ ಗುರುಗಳು, ನೀನು ಅಷ್ಟೆಲ್ಲ ಜ್ಞಾನಿ ಆಗಿದ್ದರೆ, ಅಷ್ಟೆಲ್ಲ ತಿಳಿದವನಾಗಿದ್ದರೆ ನೀನು ಯಾಕೆ ಭಾಷ್ಯ ರಚಿಸಬಾರ್ದು
ಅಂತ ಅದು ಬೈದಿದ್ದು. ಭಾಷೆ ಯಾಕೆ ರಚಿಸಬಾರ್ದು ಅನ್ನೋದನ್ನು ಮಾತ್ರ ತಗೊಂಡ್ರು. ಅವ್ರು ಬೈದಿದ್ದನ್ನು ಯಾವುದನ್ನು, ಅದರಲ್ಲಿದ್ದ ಆಕ್ಷೇಪ ಆಕ್ರೋಶ ಯಾವುದು ತಗೊಳ್ಳಿಲ್ಲ, ಭಾವನೆಗಳನ್ನು ತಗೊಳ್ಳಿಲ್ಲ. ಯಾವಾಗಲೂ ಜ್ಞಾನಿಗಳು ಅಥವಾ ದೊಡ್ಡವರು ಅದರಲ್ಲಿರೋ ಪಾಸಿಟಿವಿಟಿಯನ್ನು ಮಾತ್ರ ಸ್ವೀಕರಿಸ್ತಾರೆ ಅನ್ನೋದು ನಮ್ಮ ದೊಡ್ಡವರು ಆಗಬೇಕಾದ್ರೆ ನಮಗೆ ಇರಬೇಕಾದ ಗುಣ. ಹಾಗೆ ಅವರು ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡಿದ್ರು. ಈ ಶಾರ್ಟ್ಲಿ ಭಾಷ್ಯ ಅಂದ್ರೆ ಏನು? ಭಾಷ್ಯ ಅಂದರೆ ನಮ್ಮಲ್ಲಿ ಒಂದು ಪ್ರಸ್ಥಾನತ್ರಯ ಅಂತ ಕರೀತಾರೆ. ಪ್ರಸ್ಥಾನಗಳು ಅಂದರೆ ಸಾಧನೆಯ ದಾರಿಗೆ ಬೇಕಾದ ಪ್ರಮುಖವಾದ ಗ್ರಂಥಗಳು. ಒಂದು ಗೀತಾ, ಇನ್ನೊಂದು ಸೂತ್ರ, ಇನ್ನೊಂದು ಉಪನಿಷತ್ತು. ಗೀತಾ ಅಂದ್ರೆ ಭಗವದ್ಗೀತೆ, ಸೂತ್ರ ಅಂದ್ರೆ ಬ್ರಹ್ಮಸೂತ್ರ, ಅದು ಪಾಣಿನಿ ಸೂತ್ರವೋ ಜೈಮಿನಿ ಸೂತ್ರವೋ ಅಲ್ಲ, ಬ್ರಹ್ಮಸೂತ್ರ. ಇನ್ನೊಂದು ಉಪನಿಷತ್ತುಗಳು, 10 ಪ್ರಧಾನವಾದ ಉಪನಿಷತ್ತು 100 ಆಗ್ಬಿಟ್ಟಿದೆ. ಪ್ರಧಾನವಾದ ಶಾಸ್ತ್ರೀಯ ವೇದಕ್ಕೆ ಭಾಗವಾಗಿ ಬಂದಿರುವಂತದ್ದು 10 ಉಪನಿಷತ್ತು. ಆ ಉಪನಿಷತ್ತುಗಳಿಗೆ ವಿವರಣೆಯನ್ನು ಕೊಟ್ಟರೆ ಅದು ಭಾಷ್ಯ. ಆ ಭಾಷ್ಯ ವಿವರಣೆ ಕೊಡುವಾಗ ಅತ್ಯಂತ ವಿಸ್ತಾರವೂ ಆಗಬಾರ್ದು, ಆದರೆ ಹೇಳಬೇಕಾದ ವಿಷಯದಲ್ಲಿ ಬಿಟ್ಟೂ ಹೋಗಬಾರ್ದು, ತೂಕ ಇರಬೇಕು. ಅಂತಹ ವಿವರಣೆಗೆ ಭಾಷ್ಯ ಅಂತ ಕರೀತಾರೆ. ಅಂದರೆ ಎಲ್ಲರೂ ಆ ಪರಂಪರೆಯಲ್ಲಿ ಬಂದವರು ಆ 3ಕ್ಕೆ ವ್ಯಾಖ್ಯಾನ ಮಾಡಿದಾಗಲೇ ಅವರು ಆಚಾರ್ಯರು ಅಂತ ಅನಿಸಿಕೊಳ್ಳುವುದು. ಗೀತಾ, ಸೂತ್ರ, ಉಪನಿಷತ್ತುಗಳ ಮಿಶ್ರಿತ ಗ್ರಂಥಗಳು ಅದು ಮೋಕ್ಷಕ್ಕೆ ದಾರಿ ಆಗ್ಬೇಕು. ಇದು ಓದಿದ್ರೆ ಮಾತ್ರನೇ ಅಲ್ಲ, ಇದು 3 ಸೇರಿ ಭಾಷ್ಯ ಅಲ್ಲ. ಈ 3ಕ್ಕೆ ಪ್ರತ್ಯೇಕವಾಗಿ ಸೂತ್ರ ಭಾಷ್ಯ ಬೇರೆ, ಗೀತಾ ಭಾಷ್ಯ ಬೇರೆ, ಉಪನಿಷತ್ ಭಾಷ್ಯ ಬೇರೆ, 3ಕ್ಕೂ ಬೇರೆ ಕಾಮೆಂಟರಿ. ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ಅದರ ಎಸೆನ್ಸ್ ಅನ್ನ ತೆಗೆದು ವಿವರಣೆಯನ್ನ, ಅದಕ್ಕೆ ಸಂದೇಹಗಳು ಬರದಂತೆ ಉತ್ತರಿಸಬಲ್ಲ, ಸಾಮಾನ್ಯರಿಗೂ ಅರ್ಥ ಆಗುವಂತ, ಸಾಮಾನ್ಯರಿಗೂ ಅರ್ಥ ಆಗಬೇಕು, ಮತ್ತು ಇನ್ನೂ ವಿಚಾರ ಮಾಡಿದರೆ ಅದರೊಳಗೆ ಹೋಗ್ಲಿಕ್ಕೆ ದಾರಿನೂ ಸಿಗ್ಬೇಕು. ಅಂತಹ ವಿವರಣೆಗಳಿಗೆ ಭಾಷ್ಯ ಅಂತ ಕರೀತಾರೆ. ಇದು ಹಿಂದೆ ಇಬ್ರು ಬರೆದಿದ್ರು, ಶಂಕರರು ಬರೆದಿದ್ರು, ರಾಮಾನುಜರು ಬರೆದಿದ್ರು. ನೀವೊಂದು ಪ್ರಶ್ನೆ ಕೇಳಬಹುದು, ಇದು 3ಕ್ಕೆ ಮಾತ್ರ ಬರೆದಿಲ್ಲ ಆಚಾರ್ಯರು. ಗೀತೆ, ಉಪನಿಷತ್ತು, ಸೂತ್ರ ಇದಕ್ಕೆ 3ಕ್ಕೆ ಮಾತ್ರ ಅಲ್ಲ, ಅವರು ಮಹಾಭಾರತಕ್ಕೂ ವ್ಯಾಖ್ಯಾನ ಮಾಡಿದ್ದಾರೆ, ಋಗ್ವೇದಕ್ಕೂ ಭಾಷ್ಯ, ಮತ್ತೆ ಮಹಾನಾಮ್ನಿ ಆರಣ್ಯಕ ಬ್ರಾಹ್ಮಣಗಳಿಗೆ ಬರೆದಿದ್ದಾರೆ. ತಂತ್ರ ಗ್ರಂಥಗಳಲ್ಲಿ, ಆಗಮ ಗ್ರಂಥಗಳಿಗೆ ಸಂಬಂಧಪಟ್ಟಂತೆ ತಂತ್ರ ಗ್ರಂಥಗಳಿಗೆ ಸಂಬಂಧಪಟ್ಟ ಕೃತಿಯನ್ನು ರಚನೆ ಮಾಡಿದ್ದಾರೆ. ದ್ವಾದಶ ಸ್ತೋತ್ರದಂತ ಸಾಮಾನ್ಯರಿಗೆ ದೇವರನ್ನ ಹಾಡ್ಬೇಕು ಹೇಗೆ ಅಂತ ಅನ್ನುವ ಭಕ್ತಿಯ ಗಬ್ಬಗಳನ್ನು, ಹಾಡುಗಬ್ಬಗಳನ್ನು ಕೂಡ ಹಾಕಿಕೊಟ್ಟಿದ್ದಾರೆ ರಾಗದಲ್ಲಿ. ಯಾಕೆ ಇಷ್ಟೆಲ್ಲ ಮಾಡಬೇಕಾಯ್ತು ಅಂದ್ರೆ ಸಮಾಜದಲ್ಲಿ ಒಂದು ಬರೀ ಸ್ಥಾನಗಿಟ್ಟಿಸುವುದು ಅವರ ಉದ್ದೇಶ ಆಗಿರಲಿಲ್ಲ. ಒಂದು ಸಮಾಜ ನನ್ನನ್ನು ಆಶ್ರಯಿಸಿದ ಮೇಲೆ ಅವರ ಜೀವನಕ್ಕೆ ಯಾವೆಲ್ಲ ಮುಖದಲ್ಲಿ ಭಗವಂತನನ್ನು ಆರಾಧಿಸಬೇಕು ಅನ್ನುವ ಯೋಚನೆ ಬಂದರೂ ಆ ಎಲ್ಲಾ ದಾರಿಯಲ್ಲೂ ಪರ್ಫೆಕ್ಷನ್ ಅನ್ನೋದನ್ನು ಅವರಿಗೆ ಕಾಣುವುದಕ್ಕೆ ಬೇಕಿರುವ ವಿವರಣೆ ನನ್ನಿಂದ ಸಮಾಜಕ್ಕೆ ಸಿಗಬೇಕು. ಅಂದ್ರೆ ಬರೀ ಭಾಷ್ಯವನ್ನ ರಚನೆ ಮಾಡಿದ್ರೆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ದಂಗೆ ಆಗ್ತಿತ್ತು, ಆಚಾರ್ಯರು ಅಂತ ಆಗ್ತಿದ್ರು. ಅವರಿಗೆ ಆಚಾರ್ಯರಾಗೋದು ಮಾತ್ರ ಮುಖ್ಯ ಆಗಿರ್ಲಿಲ್ಲ, ಸತ್ಯ ಜೀವನಕ್ಕೆ ಗೊತ್ತಾಗಬೇಕು, ಜನರ ಪ್ರಾಮಾಣಿಕವಾಗಿ ಆ ದಾರಿಯಲ್ಲಿ ಸಾಗಬೇಕು ಅಂತ ಬಯಸೋರು. ಈಗ ನೋಡಿ, ಈ 3 ಓದದೇ ಇದ್ದವರ ಗತಿ ಏನಾಗಾದ್ರೆ ಭಕ್ತಿಯೇ ವ್ಯರ್ಥ ಅಂತ ಆಗುತ್ತಲ್ವಾ. ಅಂದ್ರೆ ಪಾಮರರ ಕತೆ ಏನು? ಅದಕ್ಕೋಸ್ಕರ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ್ದು ಅಂತ ಮತ್ತೆ ಮುಂದೆ ಒಂದ್ ಕಡೆ ಹೇಳ್ತಾರೆ. ಸಿದ್ಧಿ ವಿಘ್ನ ಮುಖ ದೋಷ ಭೇಷಜಂ. ಬೇರೆ ಶರಣಾಗತಿಗೆ ದಾರಿಯೇ ಇಲ್ಲದೆ ಇದ್ದಾಗ ಹೇಗೆ ನಾವು ಬದುಕಬೇಕು ಅಂತನ್ನುವ ಪಾಮರರಿಗೆ ಅವರ ಜೀವನದಲ್ಲಿ ಉತ್ತಮ ಗತಿಯನ್ನು ಹೊಂದುವುದಕ್ಕೋಸ್ಕರ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ್ರು ಅಂತ ಅನ್ನುವ ಕಥೆ ಬರುತ್ತೆ. ಮಾತಾಡೋಣ ಮುಂದೆ. ಆದರೆ ಇಲ್ಲಿ ಆಚಾರ್ಯರಿಗೆ ಕೇವಲ ಭಾಷ್ಯದ ರಚನೆ ಮಾತ್ರ ಉದ್ದೇಶ ಆಗಿರಲಿಲ್ಲ, ಅವರು ಸದಾಚಾರ ಸ್ಮೃತಿ ಅಂತ ನಮ್ಮ ಬೆಳಗಿನಿಂದ ಸಂಜೆಯ ತನಕದ ನಿತ್ಯ ನೈಮಿತ್ತಿಕ ಕರ್ತವ್ಯಗಳು ಹೇಗಿರಬೇಕು, ಎಷ್ಟು ಸೈಂಟಿಫಿಕ್ ಆಗಿ, ಅದು ಮತ್ತೆ ಎಷ್ಟು ಜೀವನದ ಆರೋಗ್ಯಕ್ಕೂ ಕಾರಣ. ಅದು ಆರೋಗ್ಯ ಅಂದ್ರೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಮತ್ತು ಪರಿಸರದ ವ್ಯವಸ್ಥೆ ಎಲ್ಲವನ್ನು ಹೊಂದಿಕೊಳ್ಬೇಕು. ಬದುಕುವುದು ಅಂದ್ರೆ ನಾವು ಮಾತ್ರ ಬದುಕುವುದಲ್ಲ, ನಮ್ಮ ಸುತ್ತಲಿನ ಜನಗಳು ಬದುಕಬೇಕು, ಪ್ರಾಣಿಗಳು ಬದುಕಬೇಕು, ಮರಗಿಡಗಳು ಬದುಕಬೇಕು, ಅದರಂತೆ ನಾವು ಇರಬೇಕು. ಅದಕ್ಕೆ ಅನುಗುಣವಾದ ನಡೆ ಏನಿದೆ ಅದು ಆಚರಣೆ. ಸುಮ್ಮನೆ ನನ್ಗೆ ಬೇರೆಯವ್ರಿಗೆ ಏನಾದ್ರೂ ಹಾಳಾಗೋಗ್ಲಿ, ಅವ್ರಿಗೆ ಎಷ್ಟೇ ಕಷ್ಟಪಡ್ಲಿ, ನನ್ನ ಆಚರಣೆ ನಾನು ಮಾಡ್ತೇನೆ ಅಂದ್ರೆ ಅದು ಆಚರಣೆ ಅಂತ ಅನಿಸೋದಿಲ್ಲ. ಈ ಶುದ್ಧತೆಯನ್ನು ಕಾಪಾಡೋದಕ್ಕೋಸ್ಕರನೇ ಒಂದು ಕೃತಿಯನ್ನು ಕೊಟ್ಟರು. ಆಮೇಲೆ ಮಂತ್ರವನ್ನ ನಾನು ಯಾವ್ದು ಜಪಿಸ್ಬೇಕು ಅನ್ನೋ ಪ್ರಶ್ನೆ. ಅದಕ್ಕೋಸ್ಕರ ತಂತ್ರಸಾರದಲ್ಲಿ ಸುಮಾರು 72 ಅಪರೂಪದ ಮಂತ್ರಗಳನ್ನು ಕಲಿಯುಗದಲ್ಲಿ ಫಲಿಸುವ, ಬೇರೆದು ಫಲಿಸಲ್ಲ ಅಂತ ಅವರು ಎಚ್ಚರಿಕೆಯಿಂದ ಫಲಿಸುವ ಮಾತ್ರ ಮಂತ್ರಗಳನ್ನು ಕೊಟ್ಟರು. ಕೆಲವರಿಗೆ ಯಂತ್ರದ ಮೂಲಕ, ಯಂತ್ರ ಅಂದರೆ ಈಗ ಈ ಬರ್ದು ಅದರಲ್ಲಿ ಉಪಾಸನೆ ಮಾಡುವಂಥದ್ದಿರುತ್ತೆ, ಅಂದರೆ ತಾಯಿತಗಳಲ್ಲಿ ಅಂಥದ್ದು. ಅದಕ್ಕೋಸ್ಕರ ಯಂತ್ರಗಳ ರಚನೆ ಹೇಗೆ ಅಂತಲೂ ಹೇಳಿದ್ದಾರೆ. ಇನ್ನು ಪ್ರತೀಕಗಳಲ್ಲಿ ಆರಾಧನೆ ಮಾಡೋದಾದರೆ ಪ್ರತೀಕಗಳು ಹೇಗಿರಬೇಕು?
ಸುಮ್ಮನೆ ನಮಗೆ ಸಿಕ್ಕಿದ್ದೆಲ್ಲ ಅನಾಟಮಿ ಬ್ರೇಕ್ ಮಾಡಿ ನಾನೇನು ಮಾಡಿದೆ ನೋಡ್ಲಿಕ್ಕೆ ಚಂದ ಆಗ್ಬೋದು, ಆದ್ರೆ ಉಪಾಸನೆಗೆ ಆಗಲ್ಲ. ಉಪಾಸನೆಗೆ ಅದು ನಮ್ಮಂತೆ ಇರಬೇಕು, ಆದರೆ ನಮ್ಮಕ್ಕಿಂತ ಹೆಚ್ಚಿನ ಡಿವಿನಿಟಿ ಕಾಣಬೇಕು. ಅದಕ್ಕೂ ಮ್ಯಾಥಮೆಟಿಕ್ಸ್ ಇದೆ. ಹೌದು, ಅದಕ್ಕೂ ಮ್ಯಾಥಮೆಟಿಕ್ಸ್ ಅನ್ನೋದು ಅಯ್ಯೋ ಅದು ಬೇರೆನೇ ಒಂದು ದೊಡ್ಡ ಲೆಕ್ಕಾಚಾರ. Okay. ಶಿಲ್ಪಿಗಳು ಆಶ್ಚರ್ಯ ಪಡುವ, ಬದುಕಿನುದ್ದಕ್ಕೂ ಮತ್ತೆ ಯೋಚಿಸಿದ್ರೂ ಯೋಚಿಸ್ಲಿಕ್ಕೆ ಸಿಗುವ ಒಂದು ಕೃತಿ. ಗಣಿತ ಯಾಕೆ ಬೇಕು ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಒಂದು ಇಡೀ 96 ಅಂಗುಲ ಎತ್ತರಕ್ಕೆ ಒಂದು ಶರೀರ ಇರುವುದು ಅಂದ್ರೆ ಅದು ನಿಮ್ಮ ಅಂಗುಲ ಬೇರೆ, ನನ್ನ ಅಂಗುಲ ಬೇರೆ. ನನ್ನ ಅಂಗುಲದ 96 ಪಟ್ಟು ನನ್ನ ದೇಹ ಇರಬೇಕು. ನಿಮ್ಮ ಅಂಗುಲದ 90 ಇಲ್ಲ ಅಂದ್ರೆ ನನ್ನ ಅಂಗುಲದಲ್ಲಿ ನಿಮ್ಮ ಲೆಕ್ಕ ಆಗಿದ್ರೆ ಕಮ್ಮಿ ಬರುತ್ತೆ. ಅದು ಲೆಕ್ಕ ಆಗುದಿಲ್ಲ. ಇಷ್ಟು ಅಕ್ಯುರಸಿ ಕೊಟ್ಟವರು ಆಚಾರ್ಯರು ಮಾತ್ರ. ಇಷ್ಟಕ್ಕೆ ಎಕ್ಸಾಕ್ಟ್ ಅಕ್ಯುರಸಿ ಅದು ಎಲ್ಲಿವರೆಗೆ ಅಂದ್ರೆ ನಿಮ್ಮ ಮೂಗಿನ ಈ ಭಾಗದೂ ಲೆಕ್ಕ ಕೊಡ್ತಾರೆ ಅವರು, ಇದೆಷ್ಟು ಇರುತ್ತೆ ಅಂತ, ಇರಬೇಕು ಅಂತ. ಅಂದ್ರೆ ಈ ಉದ್ದ ಹಾಕುವಾಗ ನೀವು ಹೀಗೆ ಉದ್ದಕ್ಕೆ ಲೆಕ್ಕ ಹಾಕಿ ಇದು ಲೆಕ್ಕಕ್ಕೆ ಬರುತ್ತೆ. ಆದ್ರೆ ಇದು ಬಿಟ್ಟನ್ ಲೆಕ್ಕ ಹಾಕ್ಬೇಕಾದದ್ದು ಹೇಗೆ, ಬಿಡದ ಲೆಕ್ಕ ಹಾಕ್ಬೇಕಾದದ್ದು ಹೇಗೆ ಒಂದು ಪ್ರತಿಮೆಯಲ್ಲಿ, ಅದನ್ನೂ ಕೂಡ ನಮಗೆ ಗಮನಕ್ಕೆ ತಂದು ಕೊಡ್ತಾರೆ, ಹೇಗೆ ತಗೊಳ್ಬೇಕು ಅದನ್ನು ಲೆಕ್ಕಾಚಾರ ಅನ್ನೋದು. ಆಮೇಲೆ ಕಣ್ಣು ಉದ್ದ ಇರುವಂತಹದ್ದು, ಕಿವಿ ಭುಜಕ್ಕೆ ತಾಗುವ ಹಾಗೆ ಬರುವಂಥದ್ದು, ಬೆರಳುಗಳು ಅತ್ಯಂತ ನೀಳವಾಗಿರುವಂಥದ್ದು, ಇದೆಲ್ಲ ನಮ್ಮ ಹಾಗೆ ಇದ್ರೂ ನಮ್ಮಕ್ಕಿಂತ ಭಿನ್ನವಾದ ದೈವಿಕತೆಯನ್ನು ಹೊಂದಿರುವ ಒಂದು ಪ್ರತೀಕವನ್ನ ನಿರ್ಮಾಣ ಮಾಡಿ ಅದರಂತೆ ಭಗವಂತ ಇದ್ದಾನೆ. ಅದೇ ಭಗವಂತ ಅಲ್ಲ, ಅದರಂತೆ ಇದ್ದಾನೆ. ಐಡಲ್ ವರ್ಷಿಪ್ ಮಾಡೋರು ಗೋ ಟು ಹೆಲ್ ಅಂತ ಹೇಳ್ತಾರಲ್ಲ, ಅದನ್ನ ಆಚಾರ್ಯರು ಹೇಳ್ತಾರೆ. ಹೌದಾ? ಐಡಲ್ನಲ್ಲಿ ದೇವರನ್ನು ಕಾಣಬೇಕು ಹೊರತು ಐಡಲ್ಲನ್ನೇ ದೇವರಾಗಿ ಕಾಣೋದಲ್ಲ. ಈಗ ನೀವು ತಿರುಪತಿ ತಿಮ್ಮಪ್ಪನ ಹತ್ರ ಹೋದ್ರೆ ನಾವು ತಿಮ್ಮಪ್ಪನ ನೋಡಿ ಬಂದ್ವಿ, ನೀವು ತಿಮ್ಮಪ್ಪನ ನೋಡ್ಲಿಲ್ಲ. ನೀವು ತಿಮ್ಮಪ್ಪ ಹೇಗಿದ್ದಾನೆ ಅಂತ ಅವರೊಂದು ಪ್ರತೀಕವನ್ನ ತೆಗೆದಿಟ್ಟಿದ್ದಾರೆ, ಅದರಂತಿರುವ ಒಂದು ಪ್ರತೀಕವನ್ನ ನೋಡಿದ್ದ ಹೊರತು ದೇವರನ್ನು ನೋಡಿದ್ದಲ್ಲ ನಾವು. ಯಾಕಂದ್ರೆ ಈ ಕಣ್ಣಿಗೆ ಕಾಣೋದೇ ಇಲ್ಲ, ಅದು ಮಾಂಸ ನೇತ್ರಕ್ಕೆ ಕಾಣುವಂಥದ್ದಲ್ಲ ಅದು ದೇವರು ಅನ್ನೋದು. ನಿಮ್ಗೆ ಕನಸಲ್ಲಿ ಬರುದು ಕಾಣೋದಿತ್ತು ಅಂದ್ರೆ ಕಾಣೋದಿದ್ರೆ ಯಾರ್ಯಾರು ಎಷ್ಟೆಷ್ಟು ದೇವ್ರು ನೋಡ್ತಿದ್ರು. ದುರ್ಯೋಧನ ಆಗ್ಲೇ ಮೋಕ್ಷಕ್ಕೆ ಹೋಗ್ಬೇಕಿತ್ತು. ಎಕ್ಸಾಕ್ಟ್ಲಿ ಅಲ್ವಾ? ವಿಶ್ವರೂಪ ದರ್ಶನ ಅಲ್ವಾ? ವಿಶ್ವರೂಪ ನೋಡ್ಲಿಲ್ಲ ಅವನು, ಆದ್ರೆ ಬರೀ ಕೃಷ್ಣನ ನೋಡಿದ. ಆದ್ರೆ ಈ ಕಣ್ಣಿನಿಂದ ನೋಡುವಾಗ ಅವನು ದೇವರು ಅಂತ ನೋಡ್ಲೇ ಇಲ್ಲ, ಅದರಿಂದಾಗಿ ಅವನಿಗೆ ದರ್ಶನ ಆಗ್ಲೇ ಇಲ್ಲ, ದೇವರು ಅಂತ ದರ್ಶನ ಆಗ್ಲಿಲ್ಲ. ಕೃಷ್ಣ ಒಬ್ಬ ಸಾಮಾನ್ಯ ಗೋವಳ, ಅದೊಂದು ಅಂತರಂಗದ ದೃಷ್ಟಿ ಆ ದೃಷ್ಟಿ ಇದ್ದಾಗ ಈ ದೃಷ್ಟಿಗೆ ಅರ್ಥ ಬರುತ್ತೆ. ಅಂದ್ರೆ ಅಂತರಂಗದ ಕಣ್ಣಿಗೆ ಕಾಣಬೇಕಾದ ಬಗೆ ಹೇಗೆ ಅನ್ನೋದನ್ನ ಪ್ರತೀಕಶಾಸ್ತ್ರದ ಮೂಲಕ, ಶಿಲ್ಪಶಾಸ್ತ್ರಗಳ ಮೂಲಕ ತಿಳ್ಕೊಳ್ಳಿಕ್ಕೋಸ್ಕರನೇ ತಂತ್ರಸಾರದಲ್ಲಿ ಒಂದು ಚಾಪ್ಟರೇ ಇಟ್ಟಿದ್ದಾರೆ. ಅಂದ್ರೆ ಈ ರೀತಿ ಇನ್ನು ಭಕ್ತಿಯ ದಾರಿಯಲ್ಲಿ ದೇವರನ್ನ, ಯಾಕಂದ್ರೆ ಗಾನ ಅನ್ನೋದು ದೇವರನ್ನ ಪಡೆಯಲಿಕ್ಕಿರುವ ಒಂದು ಒಳ್ಳೆಯ ದಾರಿ ಅಂತ ಮಾತಿದೆ ಸುಲಭ ಮಾರ್ಗ ಉಪನಿಷತ್ತಿನಲ್ಲಿ. ಹೌದು, ಸುಲಭ ಮಾರ್ಗ. ಗಾನೇನೈವ ಪರಂಪದಂ. ಇನ್ನೂ ವೀಣಾವಾದನ ತತ್ವಜ್ಞ, ಅದರಲ್ಲೂ ವೀಣೆಯನ್ನು ನುಡಿಸುವುದಕ್ಕೆ ಸಂಗೀತ, ಸಂಗೀತದ ದಾರಿ ಅದು ವೀಣೆ ಮತ್ತು ಕೊಳಲು ಶಾಸ್ತ್ರದಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನವನ್ನು ಹೊಂದುತ್ತೆ. ಯಾಕಂದ್ರೆ ಅದು ಅಂತರಂಗವನ್ನು ಮೀಟತ್ತೆ. ಉಪನಿಷತ್ತು ಈ ದೇಹವೇ ವೀಣೆ ಅಂತ ಹೇಳುತ್ತೆ. ಈ ಬುರುಡೆ ಇದೆಯಲ್ಲ ಮೇಲಿದ್ದು, ಈ ದೇಹದಲ್ಲಿರುವಂತಹ ಯಾವುದು ಸುಷುಮ್ನ, ಇಡ, ಪಿಂಗಳ ಇದೆಯಲ್ಲ, ಇದು ನಾಡಿಗಳು. ಈ ನಾಡಿಗಳನ್ನು ಮೀಟಿದಾಗ ಅವನು ಗೋಚರಿಸಿದ್ರೆ ಈ ದೇಹ ವೀಣೆ ಅನ್ನೋದು ಸಾರ್ಥಕವಾಗುತ್ತೆ. ದೈವಿ ವೀಣಾ, ಈ ದೇಹ ಅನ್ನೋದು ದೇವತೆಗೆ ಸಂಬಂಧಪಟ್ಟ, ಭಗವಂತನಿಗೆ ಸಂಬಂಧಪಟ್ಟ ವೀಣೆ ಅಂತ. ಆ ಹಿನ್ನೆಲೆಯಲ್ಲಿ ಭಕ್ತಿಯಿಂದ ಗಾನ ಮಾಡುವುದಕ್ಕೆ ಬೇಕಾದ ದಾರಿಯನ್ನ, ಯಾಕೆಂದ್ರೆ ನೀವು ಗಮನಿಸಬೇಕಿದ್ರೆ ಬೇಕಾದಷ್ಟು ಭಕ್ತಿ ಸಾಹಿತ್ಯಗಳಿವೆ ಬೇರೆ. ನಾನು ಆಚಾರ್ಯರ ಪರಂಪರೆಯನ್ನು ಬಿಟ್ಟು ಹೇಳ್ತಾ ಇದ್ದೇನೆ. ಅದರಲ್ಲಿ ಒಂದೊಂದು ಸರ್ತಿ ಒಂದೊಂದು ದೇವರನ್ನ ದೊಡ್ಡವರು ಅಂತ ಹೇಳ್ಬಿಡ್ತಾರೆ. ನೀವು ಕೊನೆಗೆ ಯಾರು ಅಂತ ಕೇಳಿದ್ರೆ ಎಲ್ಲ ಕನ್ಫ್ಯೂಷನ್. ಮತ್ತೆ ಅಲ್ಲಿ ಅವನಿಗೆ ಜೈ, ಇಲ್ಲಿ ಇವನಿಗೆ ಜೈ. ಆದ್ರೆ ಹಾಗಿಲ್ಲ ಸತ್ಯ. ನಿಮ್ಮನ್ನು ಬಂದಾಗ ನಿಮ್ಮನ್ನು ಹೊಗಳಿ, ಅವನನ್ನು ಬಂದಾಗ ಅವನನ್ನು ಹೊಗಳಿದ್ರೆ ರಾಮಾಯ ಸ್ವಸ್ತಿ ರಾವಣ ಸ್ವಸ್ತಿ ಅಂತ ಆಯ್ತಲ್ವಾ? ಇದರಿಂದ ಸತ್ಯ ಯಾವುದು? ಹಾಗಂತ ಹೇಳಿ ಹಾಗಾದ್ರೆ ಉಳಿದ ದೇವತೆಗಳನ್ನ ಪ್ರೀತಿಸಲೇಬಾರದು ಅಂತ ಹೇಳಿದರೆ ಇಲ್ಲ. ಶಿವಪಂಚಾಕ್ಷರಿ ಮಂತ್ರವನ್ನು ಉದ್ಧಾರ ಮಾಡಿಕೊಟ್ಟವರು ಆಚಾರ್ಯರು. ಸ್ಕಂದ ಮಂತ್ರವನ್ನ ಹೇಳಿದ್ದಾರೆ, ದುರ್ಗಾ ಮಂತ್ರವನ್ನ ಹೇಳಿದ್ದಾರೆ, ಗಣಪತಿ ಮಂತ್ರವನ್ನ ಹೇಳಿದ್ದಾರೆ. ಯಾವ ದೇವತೆಗಳಿದ್ರೆ ಎಲ್ಲಾ ಮಂತ್ರಗಳು ಕಲಿಯುಗದಲ್ಲಿ ಯಾವುದು ಫಲಿಸತ್ತೆ ಅಂತ ಹೇಳಿದವರು ಅವರೇ. ಬಹಳ ಜನಕ್ಕೊಂದು ತಪ್ಪು ಕಲ್ಪನೆ ಇದೆ, ಈ ಆಚಾರ್ಯರು ಕೊಟ್ಟ ವೈಷ್ಣವಿಸಂನಲ್ಲಿ ಉಳಿದ ದೇವತೆಗಳ ಆರಾಧನೆ ಇಲ್ಲ ಅಂತ, ಅಥವಾ ಉಳಿದ ದೇವತೆಗಳ ಆರಾಧನೆಯನ್ನು ತಿರಸ್ಕರಿಸ್ತಾರೆ. ಆಕ್ಚುಲಿ ಈ ಪ್ರಶ್ನೆ ನಾನು ಕೇಳೋನಿದ್ದೆ. ಯಾರು ಆಚಾರ್ಯರ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೋ, ಫಾಲೋ ಮಾಡ್ತಾರೋ, ಅವರೆಲ್ಲ ಕಂಪ್ಲೀಟ್ಲಿ ವಿಷ್ಣು ಭಕ್ತರು ಇಲ್ಲ. ಅವರು ರುದ್ರನನ್ನ ಉಪಾಸನೆ ಮಾಡೋದಿಲ್ಲ, ರುದ್ರದೇವರ ಜಪಾನೆ ಮಾಡೋದಿಲ್ಲ, ರುದ್ರದೇವರಿಗೆ ಏನೋ ಒಂದು ರೀತಿಯ ಅಗೇನೆಸ್ಟ್ ಅವಮಾನ ಮಾಡ್ತಾರೆ, ಅಗೇನೆಸ್ಟ್ ಆಗಿ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಫಾಲ್ಸ್ ಅಸಂಪ್ಷನ್ ಇದೆ. ಹೌದು, ಖಂಡಿತ ಇದೆ. ಆದರೆ ಅದಕ್ಕೆ ಕಾರಣ ಅವರ ಅಧ್ಯಯನದ ಕೊರತೆ, ಆಚಾರ್ಯರ ಗ್ರಂಥಗಳ ಅಧ್ಯಯನದ ಕೊರತೆ. ಇಲ್ಲ, ಅದು ಆಚಾರ್ಯರದ್ದೇ ಸೃಷ್ಟಿ ಅಂತ ನಿಮಗೇನಾದರೂ ಅನ್ನಿಸಿದ್ರೆ ಬೇಡ, ಆಚಾರ್ಯರನ್ನು ಮುಟ್ಟುವುದೇ ಬೇಡ.
ಕೇವಲ ಭಾಗವತವನ್ನು ಓದಿದ್ರೆ ಗೊತ್ತಾಗುತ್ತೆ, ಭಗವದ್ಗೀತೆಯನ್ನು ಓದಿದ್ರೆ ಗೊತ್ತಾಗುತ್ತೆ. ಕೃಷ್ಣ ಹೇಳಿದ ಮಾತು ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಚೇತಸಾಂ. ಉಳಿದ ದೇವತೆಗಳ ಆರಾಧನೆಯನ್ನು ಮಾಡಿದಾಗ ಆ ಫಲಕ್ಕೆ ಕೊನೆ ಇದೆ, ಆದ್ರೆ ನನ್ನನ್ನು ಆರಾಧನೆ ಮಾಡಿದ್ರೆ ಮಾತ್ರ ಸ್ಪ್ಯಾನ್ ಇದೆ. ಕೊನೆಯ ತನಕ ಕರೆಕ್ಟ್. ಅದಕ್ಕೆ ಕೊನೆಯ ತನಕ ಆ ಬ್ರಹ್ಮ ಭುವನಾಲೋಕಾತ್ ಪುನರಾವರ್ತಿನಃ. ಉಳಿದ ಬ್ರಹ್ಮಾದಿ ದೇವತೆಗಳ ತನಕದ ಉಪಾಸನೆಯ ಫಲ ಪುನರಾವರ್ತನೆ. ಆದ್ರೆ ನನ್ನನ್ನು ಆರಾಧನೆ ಮಾಡಿದ್ರೆ ಮಾತ್ರ ನ ಪರಾಂಗತಿ, ಮತ್ತೆ ವಾಪಸ್ ಮರಳಿ ಈ ಸಂಸಾರದ ನೆಲೆಗೆ ಬರುವುದಿಲ್ಲ. ಇದು ಗೀತೆ ಒಂದು ಸಾಕುರಿ, ನೀವು ಬೇರೆ ಏನು ಓದುದು ಬೇಡ. ಆಚಾರ್ಯರು ಅದಕ್ಕೆ ಹೇಳಿದ್ದು, ಆಚಾರ್ಯರು ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತದರ ಮಂಗಲಾಚರಣೆಯಲ್ಲಿ. ನಾನು ಗೀತೆಯ ಅರ್ಥವನ್ನೇ ಹೇಳ್ತೇನೆ ಹೊರತು ನನ್ನ ಅರ್ಥವನ್ನೇ ಹೇಳುವುದಿಲ್ಲ. ಕೆಲವರೆಲ್ಲ ಆರಂಭದಲ್ಲಿ ಅವರ ಪೀಠಿಕೆಯನ್ನೇ ಒಂದಿಷ್ಟು ಹಾಕಿ ಇದು ಗೀತೆಯಲ್ಲಿದೆ, ಗೀತೆಯನ್ನ ಟೂಲ್ ಆಗಿ ಬಳಸ್ಕೊಂಡ್ರು ಬಹಳ ಜನ. ತಮಗೆ ಬೇಕಾ? ಗೀತೆ ಟೂಲ್ ಅಲ್ಲ, ಗೀತೆ ಎಕ್ಸಾಕ್ಟ್ ಆಗಿ ಅದೇ ನಮಗೆ ಸಿದ್ಧಾಂತ, ಅದೇ ನಮಗೆ ನಿಜ ಏನು ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೊರಟಿದೆ. ಅದರ ಮೇಲೆ ಮತ್ತೊಂದು ವ್ಯಾಖ್ಯಾನ ಮಾಡಬೇಕಾದ ಅಗತ್ಯ ಇಲ್ಲ. ಕೃಷ್ಣನನ್ನೇನು ನಾವು ವ್ಯಾಖ್ಯಾನ ಮಾಡುದು? ಕೃಷ್ಣ ಹೇಳಿದ್ರಿಂದ ನಮ್ಮನ್ನು ನಾವು ವ್ಯಾಖ್ಯಾನ ಮಾಡ್ಕೊಳ್ಬೇಕು ಹೊರತು ಅದಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಹೋಗುದಲ್ಲ. ಅಂದ್ರೆ ಈ ಹಂತದಲ್ಲಿ ಆಚಾರ್ಯರ ಮಾತು ನಮಗೆ ಬಹಳ ಬಹಳ ವಿಸ್ತಾರವಾದ ಚಿಂತನೆಯನ್ನು ಕೊಡ್ತಾ ಹೋದ್ರಿಂದ ಭಕ್ತಿಯ ಸರಿಯಾದ ಮಾರ್ಗ ಏನು ಅಂತ ತಿಳಿಸುವುದಕ್ಕೋಸ್ಕರ ನಮಗೆ ಭಕ್ತಿಯ ಪದ್ಯಗಳನ್ನೇ ರಚನೆ ಮಾಡಿ ಕೊಟ್ಟರು. ಕನ್ನಡದಲ್ಲಿ ಬಹುಶಃ ಅವರಿಗೆ ಮಾಡಿಲ್ಲ ಅಂತ ಅಂದ್ರೆ ನಮ್ಗೆ ಈಗ ಸಿಗುವ ಕೃತಿಗಳ ಲೆಕ್ಕದಲ್ಲಿ ಕಂಡಿಲ್ಲ. ಆದ್ರೆ ಮಾಡಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ನಾವು ಉಳಿಸ್ಕೊಳ್ಳಿಲ್ಲ ಅಂತ ಅನ್ನಿಸ್ಬಹುದು, ಅಥವಾ ಅದರ ದಾರಿಯನ್ನ ಸ್ಪಷ್ಟವಾಗಿ ಕೊಟ್ಟುಬಿಟ್ಟಿದ್ದಾರೆ. ಈಗ ದ್ವಾದಶ ಸ್ತೋತ್ರ ಅಂತ ನಮ್ಗೇನು ಪ್ರಸಿದ್ಧವಾದ ಸ್ತೋತ್ರಗಳ ಗುಚ್ಛ ಇದೆ. ನಾರಾಯಣ ಪಂಡಿತರು ಹೇಳುವಾಗ ಶತಗ್ರಂಥಕರ್ತ ಅಂತ ಹೇಳ್ತಾರೆ, 100 ಗ್ರಂಥಗಳನ್ನು ಬರೆದಿದ್ದಾರೆ ಅಂತ. ಆದರೆ ನಮಗೆ ಇವತ್ತು ಸಿಗುವುದು ಸುಮಾರು ಒಂದು 50-51 ಮಾತ್ರ. ಅದರಲ್ಲಿ ಬಹಳ ಪ್ರಧಾನವಾಗಿ ನಾವು ದ್ವಾದಶ ಸ್ತೋತ್ರಗಳಲ್ಲಿ ಗಮನಿಸುವಾಗ ಇವತ್ತು ದಾಸ ಸಾಹಿತ್ಯದಲ್ಲೇನು ದ್ವಿತೀಯಾಕ್ಷರ ಪ್ರಾಸ ಅಥವಾ ಕೊನೆಯ ಪ್ರಾಸಗಳನ್ನು ನೋಡ್ತೇವೆ, ಅದು ದ್ವಾದಶ ಸ್ತೋತ್ರದಲ್ಲೇ ಸಿಗುತ್ತೆ ನಿಮಗೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ. ಹಾಗೇನದು ಗಿಳಿಯ ಮರಿಯನ್ನು ತಂದು ಪಂಜರದೊಳಗೆ ಪೋಷಿಸಿ ಕಲಿಸಿ ಮೃದು ನುಡಿಗಳನ್ನು ಲಾಲಿಸಿ ಕೇಳುವ ಪರಿಣತರಂತೆ ನೀ ನನಗೆ ತಿಳುಹುಮತಿಯನ್ನು ಎನ್ನ ಜಿಹ್ವೆಗೆ ಮೊಳಗು ಒಂದದಿ ನಿನ್ನ ನಾಮ ವಳಿಯ ಪೊಗಳಿಕೆ ಎತ್ತು ರಕ್ಷಿಸು ನಮ್ಮ ನರವರತ. ಎಲ್ಲಳಾಳ ಬಂತಲ್ಲ, ಅದು ಇಲ್ಲಿದ್ದೆ, ಅದು ಪುರಂದರದಾಸರು ಎಲ್ಲ ಇಲ್ಲಿದ್ದೆ. ಅದರ ಕೊನೆಯೂ ಹಾಗೇನೆ, ಮುಕ್ತಾಯ ಮಾಡುವಾಗ್ಲೂ ಒಂದೇ ಅಕ್ಷರ ಬರುವ ಹಾಗೆ ಆಚಾರ್ಯರು ಪ್ರಯೋಗ ಮಾಡಿದ್ದಾರೆ ಪ್ರಾಸವಾಗಿ. ಮತ್ತೆ ಸಂಸ್ಕೃತ ಭಾಷೆ ಬರದೇ ಇದ್ರು ದೇವಕಿ ನಂದನ ನಂದಕುಮಾರ ವೃಂದವನಾಂಜನ ಗೋಕುಲ ಚಂದ್ರ ಕಂದ ಫಲಾಶನ ಸುಂದರ ರೂಪ ನಂದಿತ ಗೋಕುಲ ವಂದಿತ ಪಾದ. ಇಲ್ಲಿ ಯಾವುದು ನಿಮಗೆ ವ್ಯಾಖ್ಯಾನ ಮಾಡಬೇಕಾಗಿಲ್ಲ, ಪದ 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 ತೆಗೆದ್ರೆ ಅದು ದೇವರ ಚಿತ್ರಣ ಬಂದಾಯಿತು. ಮತ್ತೆ ಸಿದ್ಧಾಂತದ ಚಿಂತನೆಯ ಜೊತೆಗೆ ಗೀತೆಯನ್ನು ಹಾಡುವುದು ಹೇಗೆ ಅಂತ ಹೇಳಿಕೊಟ್ಟವರು ಆಚಾರ್ಯರೊಬ್ಬರೇ. ಅದರ ರಿದಮಿಕ್ಕೂ ಅದು ಬೇರೆನೆ. ನೀವು ಅತಿಮತ ತಮಗಿರಿ ಸಮಿತಿ ವಿಭೇದನ ಪಿತಮಹ ಭೂತಿತ ಗುಣಗಣ ನಿಲಯ ಪಿತಂ ಶುಭತಮ ಕಥಶಯ ಪರಮ ಸದೋತಿತ ಜಗದಿಕ ಕಾರಣಂ ರಮ ರಮ ರಮಣ, ಅದನ್ನು ಹೇಗೇಗೋ ಮಾಡಿ ಹಾಳ ಮಾಡಿದ್ದಾರೆ. ಅದರದ್ದು 4-4-4-5 4-4-4-5 ಅನ್ನೋ ಥರ ಬರುವ ಅತ್ಯಂತ ಅದ್ಭುತವಾದ ರ್ಯಾಪ್ ಸಾಂಗಿಗಿಂತಲೂ ಚೆನ್ನಾಗಿ ಬರುವ ಹಾಡದು. ರ್ಯಾಪ್ ಯಾವುದಕ್ಕೂ ಕೆಲ್ಸಕ್ಕೆ ಬರಲ್ಲ, ಅಲ್ಲ ಕೆಲ್ಸಕ್ಕೆ ಬರಲ್ಲ, ಆದ್ರೆ ಒಂದು ತರ ರ್ಯಾಪ್ಗಿಂತ ಇನ್ನೂ ಫಾಸ್ಟ್ ಆಗಿದೆ, ಅದ್ಭುತ ಟಂಗ್ ಟ್ವಿಸ್ಟರ್ ಇದು. ಅಂದ್ರೆ ಈ ರೀತಿ ಆಚಾರ್ಯರಿಗೆ ಒಂದು ತಾಳಜ್ಞಾನ, ರಾಗಜ್ಞಾನ, ಅದನ್ನು ಹಿಡಿಬೇಕಾದ ಶ್ರುತಿ, ಇದೆಲ್ಲದರ ಬಗ್ಗೆ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಅಂತ ನಾರಾಯಣ ಪಂಡಿತರು, ತ್ರಿವಿಕ್ರಮ ಪಂಡಿತರು ಅವರ ಗಾನದ ವೈಭವವನ್ನು ಹಾಡಿ ಹೊಗಳ್ತಾರೆ. ಆಚಾರ್ಯರು ಹಾಡ್ತಾ ಇದ್ರೆ ಮೂರ್ಛೆಗೆ ಹೋಗ್ತಿದ್ರಂತೆ. ಅಂದರೆ ಆ ರಾಗದ ತಾರಸ್ಥಿತಿಯನ್ನು ತಾಳ್ಲಿಕ್ಕಾಗದೆ ಕೇಳಿ ಕೇಳಿ ಭಕ್ತಿಯ ಉದ್ರೇಕಕ್ಕೆ ಹೋಗಿ ಭಗವಂತನಲ್ಲಿ ಲೀನವಾಗಿ ಬಿಡ್ತಿದ್ರು ಕೆಲವರು ಅದನ್ನು ಅವರಿಗೆ ಸಹಿಸುವ ಶಕ್ತಿ ಇಲ್ಲದೆ ಹೋದಾಗ. ಅದು ಸಂಗೀತದಲ್ಲೂ ಆಗುತ್ತೆ ಕೆಲವೊಂದ್ಸಲ, ಸೀದಾ ಮೈ ಮರೆತು ಪ್ರಜ್ಞೆ ತಪ್ಪಿ ಬೀಳುವುದಷ್ಟೇ. ಅದು ಆ ಕಾಲಕ್ಕೆ ಗಂಧರ್ವರು ಯೋಚಿಸ್ತಾ ಇದ್ರಂತೆ, ಇಂಥ ಹಾಡುಗಾರಿಕೆ ಎಲ್ಲಿಂದ ಬಂತು? ಇದು ಆಚಾರ್ಯರ ಎಕ್ಸ್ಕ್ಲೂಸಿವ್ ಆದಂತಹ ಕೊಡುಗೈತನ. ನಮಗೆ ಇಂಥದ್ದನ್ನು ಕಲೀಲಿಕ್ಕೆ ಜೀವಮಾನದಲ್ಲಿ ಇಡೀ ಪ್ರಯತ್ನ ಮಾಡಿದರೂ ಸಾಕಾಗುವುದಿಲ್ಲ ಅಂತ. ಹೀಗೆ ಅದನ್ನು ವಂಡರ್ ಆಫ್ ದಿ ವರ್ಲ್ಡ್ ಅನ್ನುವ ಜಾನ್ ಅಬ್ರಾಹಂ ವರ್ಗೀಸ್ ಅನ್ನೋನು, ಹೀ ಈಸ್ ಮ್ಯೂಸಿಷಿಯನ್, ಜಗತ್ತಿನ ಅತ್ಯಂತ ಅದ್ಭುತ ಒಬ್ಬ ಸಂಗೀತಗಾರ ಅಂತ ಅವರು ಬರೆದ. ಹೀ ಈಸ್ ಎ ರಸ್ಲರ್, ಹೀ ಈಸ್ ಎ ಮೌಂಟನೇರ್. ಅವನು